ಹೇ ಡಾರ್ಲಿಂಗ್ಸ್, ಯಾರೆಲ್ಲ ಎಲೆಕ್ಟ್ರಿಕ್ ಬೈಕ್ ಹಾಗೆ ಎಲೆಕ್ಟ್ರಿಕ್ ಆಟೋನ ಬೈ ಮಾಡಬೇಕಂತ ಅನ್ಕೊತೀರಾ ಅಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ PMMSY ಸ್ಕೀಮ್ನ ಯೋಜನೆ ಅಡಿಯಲ್ಲಿ 60% ಸಬ್ಸಿಡಿಯ ದರದಲ್ಲಿ ಈ ಒಂದು ಎಲೆಕ್ಟ್ರಿಕ್ ಬೈಕ್ ಹಾಗೆ ಆಟೋನ ನೀವು ಪಡ್ಕೋಬೋದಾಗುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಬೇರೆ ಅರ್ಹತೆಗಳಂತ ಏನಂತ ತಿಳ್ಕೊಬೇಕಾದ್ರೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಯೋಜನೆ ಬಂದು ಯಾರೆಲ್ಲ ಮೀನುಗಾರ ಇರ್ತೀರೋ ಹಾಗೆ ಫಿಶರಿಂಗ್ ಮತ್ತು ಫಿಶ್ ಅಗ್ರಿಕಲ್ಚರ್ ಮಾಡುವಂಥವ್ರಿಗೆ ಇದಾಗಿದ್ದು, ಇದನ್ನು ಬಂದು ಸ್ಟೇಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಯೋಜನೆ ತರಲಾಗಿರುತ್ತೆ. ಇದರಲ್ಲಿ ನಿಮಗೆ ಯಾರೆಲ್ಲ ಮೀನುಗಳನ್ನು ಸಮೀಕ್ಷಿಕವಾಗಿ ಮಾರಾಟ ಮಾಡೋರಾಗಿರ್ಬೋದು ಹಾಗೆ ಮೀನು ಸಾಕಾಣಿಕೆ ಮಾಡೋವಂಥವ್ರಿಗೆ ಇದೀಗ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ವಾಹನನ ಖರೀದಿಸ್ಬೋದಾಗಿರುತ್ತೆ. ಈ ಒಂದು ಯೋಜನೆ ಬಂದು ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ನೀವು 2026-27ನೇ ಸಾಲಿನಲ್ಲಿ ನೀವು ಈ ಒಂದು ಎಲೆಕ್ಟ್ರಿಕ್ ಬೈಕ್ ಆಗಿ ಎಲೆಕ್ಟ್ರಿಕ್ ಆಟೋನ ಪಡ್ಕೋಬೋದಾಗಿರುತ್ತೆ. ಅದು ಏಕೆ ಅಂತ ನೋಡೋದಾದರೆ, ಈ ಒಂದು ಯೋಜನೆಯಲ್ಲಿ ಕೆಲವಾರು ವಾಹನಗಳಿಗೆ ಮಾತ್ರವಲ್ಲದೆ ಆಧುನಿಕ ಮೀನುಗಾರ ಘಟಕಗಳಾದ ಸಂಪನ್ನ ನೆರವು ಕೂಡ ನೀಡಲಾಗ್ತಾ ಇದ್ದು, ಇದರಲ್ಲಿ ಯಾರೆಲ್ಲ ಮೀನು ಸಾಗಾಣಿಕೆ ಮಾಡುವಂಥವ್ರು ಅಂದರೆ ಟ್ರಾವೆಲಿಂಗ್ ಮಾಡ್ದ ಮೀನು ಮಾರಾಟ ಮಾಡ್ತಾರಲ್ವ ಅವರಿಗೆ ಐಸ್ ಬಾಕ್ಸ್ ಅಳವಡಿಕೆ ಇರುವಂಥ ಮೋಟರ್ ಸೈಕಲ್ ಅಂದರೆ 2 ವೀಲರ್ನ ಮೀನು ಮಾರಾಟಗಾರರಿಗೆ ನೀಡಲಾಗ್ತಾ ಇರುತ್ತೆ. ಅಥವಾ ಇನ್ನು ಹೆಚ್ಚಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸೇಲ್ ಮಾಡ್ತಿರೋವಂಥವ್ರಿಗಾದರೆ ರಿಕ್ಷಾನ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ವಿತ್ ಐಸ್ ಬಾಕ್ಸ್ನ ಜೊತೆಗೆ ನೀವು ಇದನ್ನು ಪಡ್ಕೋಬೋದಾಗಿರುತ್ತೆ. ಐಸ್ ಬಾಕ್ಸ್ನ ಜೊತೆಗೆ ಅಂದರೆ ನೀವು 2 ವೀಲರ್ನ ಪಡ್ಕೋಬೋದಾಗಿದ್ದು ಹಾಗೆ ಆಟೋನ ಕೂಡ ಪಡ್ಕೋಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಆಧುನಿಕವಾಗಿ ಮೀನು ಕೃಷಿ ಮಾಡ್ತಿರೋವಂಥವ್ರಾದರೆ ಫಿಶ್ ಫಾರ್ಮಿಂಗ್ ಮಾಡ್ತಿರೋವಂಥವ್ರಿಗಾದರೆ ಅವರು ಕೂಡ ಸಿಹಿ ನೀರಿನ ಬಯೋಪ್ಲಾಕ್ ಕೊಳ ನಿರ್ಮಾಣ ಹಾಗೆ ಮಧ್ಯಮ ಗಾತ್ರದ RAS ಘಟಕಗಳ ಯೋಜನೆ ಉಪಯೋಗಿಸ್ಕೊಂಡು ಮಾಡ್ಕೋಬೋದಾಗಿರುತ್ತೆ. ಹಾಗಾದರೆ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದರೆ, ಸರ್ಕಾರದಿಂದ ವಿವಿಧ ವರ್ಗಗಳಿಗೆ ಅನುಗುಣವಾಗಿ ಈ ಒಂದು ಯೋಜನೆಯನ್ನು ಹೊರಪಡಿಸಲಾಗಿದ್ದು, 60% ಒಳಗೆ ಯಾರೆಲ್ಲ SC/ST ಪಂಗಡಗಳಿದ್ದರೂ ಅವರಿಗೆ ನೀಡಲಾಗ್ತಾ ಇದ್ದು, ಹಾಗೆ ಎಲ್ಲ ವರ್ಗದ ಅಂದರೆ ಇದರಲ್ಲಿ ಜನರಲ್ ಆಗಿರ್ಬೋದು ಮತ್ತು ರಿಸರ್ವ್ ಕ್ಯಾಟಗರಿ ಎಲ್ಲರಿಗೂ ಸೇರಿ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟು ಘಟಕದಲ್ಲಿ 60%ನವರೆಗೆ ನಿಮಗೆ ಸಬ್ಸಿಡಿ ನೀಡಲಾಗ್ತಾ ಇರುತ್ತೆ. ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ನೀವೇನಾದರೂ ಐಟಮ್ ತೊಗೊತೀರ ಅನ್ನೋದಾದರೆ 60% ಅಂದರೆ 60,000ವರೆಗೆ ನಿಮಗೆ ಸಬ್ಸಿಡಿಯನ್ನು ಗೌರ್ಮೆಂಟ್ ಮೂಲಕ ಪಡ್ಕೋಬೋದಾಗಿರುತ್ತೆ. ಹಾಗೆ ಇದರಲ್ಲಿ ಇನ್ನು 40% ಬಂದು ಯಾರೆಲ್ಲ ಜನರಲ್ ಕ್ಯಾಟಗರಿ ಇದ್ರೋ ಅದರಲ್ಲಿ ಪುರುಷ ಅಭ್ಯರ್ಥಿಗಳಿದ್ರು ಅವ್ರಿಗೆ 40% ಅಂದರೆ 1 ಲಕ್ಷದಲ್ಲಿ 40,000ವರೆಗೆ ನಿಮಗೆ ಸಬ್ಸಿಡಿಯನ್ನು ಪಡ್ಕೋಬೋದಾಗಿರುತ್ತೆ. ಸೊ ಏನಾದರೂ ಬಟ್ ನೀವೇನಾದರೂ ಈ ರೀತಿ ಅಗ್ರಿಕಲ್ಚರ್ ಅಥವಾ ಸೆಲ್ಲಿಂಗ್ ಮಾಡ್ತಿರೋವಂಥವ್ರಾದರೆ ಈ ಒಂದು ಯೋಜನೆ ಉಪಯೋಗಿಸ್ಕೊಂಡು ಹೊರೆನ ಕಡಿಮೆ ಮಾಡ್ಕೋಬೋದಾಗಿರುತ್ತೆ. ಎಲ್ಲ ಅಮೌಂಟ್ನ ನೀವೇ ಪೇ ಮಾಡಿದೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಆಗಲೇ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿರೋವಂಥವ್ರಾದರೆ ನಿಮಗೇನಾದರೂ ಇನ್ನೂ ಇಂಟ್ರೆಸ್ಟ್ ಇದ್ದು ಮತ್ತೊಮ್ಮೆ ಕೂಡ ಹೊಸದಾಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಕೊನೆ ದಿನಾಂಕ ಯಾವುದು ಅಂತ ನೋಡೋದಾದರೆ, ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜೂನ್ 19ನೇ ತಾರೀಕು ಒಳಗಡೆ ಟೈಮ್ ಇರುತ್ತೆ. ಇದನ್ನು ಅಪ್ಲೈ ಮಾಡೋದಕ್ಕೆ ನಿಮಗೆ ನಿಮ್ಮ ನಿಯರೆಸ್ಟ್ ಇರುವಂಥ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯ ನಿರ್ದೇಶಕರಾದ ಕಚೇರಿಗೆ ಭೇಟಿ ನೀಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರಿಂಗ್ ಆಫೀಸ್ನ ಭೇಟಿ ನೀಡಬೇಕಾಗಿರುತ್ತೆ. ಅಲ್ಲಿ ನೀವು ಈ ರೀತಿ PMMSY ಯೋಜನೆ ಅಡಿಯಲ್ಲಿ ಫಾರ್ಮ್ ಬೇಕಂತಂದರೆ ನಿಮಗೆ ಫಾರ್ಮ್ ಕೊಡ್ತಾರೆ. ಅಲ್ಲಿ ಕೇಳುವಂಥ ಎಲ್ಲ ಡಾಕ್ಯುಮೆಂಟ್, ನಿಮ್ಮ ಗುರುತಿನ ಚೀಟಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಬ್ಯಾಂಕ್ ವಿವರಗಳು ಮತ್ತು ಇನ್ನಿತರ ಯಾವುದಾದ್ರೂ ಡಾಕ್ಯುಮೆಂಟ್ ಬೇಕಂದರೆ ಆ ಒಂದು ಡಾಕ್ಯುಮೆಂಟ್ನ ನೀಡಿ ನೀವು ಸಬ್ಮಿಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಿಗೂ ಈ ಸೌಲಭ್ಯವನ್ನು ಅನ್ವಯವಾಗಿದ್ದು, ಈ ಒಂದು ಆಯಾ ಜಿಲ್ಲೆಗಳಿಗೆ ಅನುಗುಣವಾಗಿ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನೀವು ಈಗ ಪ್ರೆಸೆಂಟಾಗಿ ನಿಮಗೆ ಪ್ರಸ್ತುತ ಮೈಸೂರು ಜಿಲ್ಲೆಯಲ್ಲಿ ವ್ಯಾಪ್ತಿ ಇರುವಂಥ ಈ ಒಂದು ಯೋಜನೆಯು ವ್ಯಾಪ್ತಿಯಲ್ಲಿರುತ್ತೆ. ಹಾಗೆ ತಾಲೂಕುವಾರು ಮೀನುಗಾರಿಕೆ ಇಲಾಖೆಯಲ್ಲಿ ಹೋಗಿ ನೀವು
ಪಡ್ಕೋಬೋದಾಗಿರುತ್ತೆ. ಇಫ್ ನಿಮ್ಗೆ ಏನಾದರೂ ಆಗಲಿಲ್ಲ ಅಂದರೆ ಇಲ್ಲಿ ನೀಡಿರೋಂಥ ಮೊಬೈಲ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದಾಗಿದ್ದು, ಬೇರೆ ಬೇರೆ ಪ್ಲೇಸಸ್ಗೆ ಕೂಡ ಇರೋವಂಥವ್ರಿಗೂ ಕೂಡ ಇಲ್ಲಿ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಬೇಕಾದರೆ ಕಾಲ್ ಮಾಡಿ ತಿಳ್ಕೊಬೋದಾಗಿರುತ್ತೆ. ಸೊ ಇದನ್ನು ಈ ಒಂದು ಮೈಸೂರು ಜಿಲ್ಲೆಗೆ ಮಾತ್ರ ಅಲ್ಲದೆ ಬೇರೆ ಒಂದು ಸ್ಟೇಟ್ನಲ್ಲೂ ಕೂಡ ರನ್ನಿಂಗಲ್ಲಿ ಇದ್ದು, ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ನಿಮ್ಮ ನಿಯರೆಸ್ಟ್ ಮೀನುಗಾರಿಕೆ ಇಲಾಖೆಯಲ್ಲಿ ಹೋಗಿ ನೀವು ಕೇಳ್ಬೋದಾಗಿರುತ್ತೆ. ಅಥವಾ ಕೃಷಿ ಇಲಾಖೆಯಲ್ಲಿ ಹೋಗಿ ಕೇಳಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ಪಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ಯೋಜನೆ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಇಲ್ಲಿ ನೀಡಿರೋಂಥ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.